ಹಾಯ್ ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ. ತರಿಸಿದೆ ಆಯ್ತಾ, ಅದು ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಪಾರ್ಸಲ್ ಓಪನ್ ಮಾಡಿದ್ದೀನಿ, ಆಲ್ರೆಡಿ ವೇರ್ ಕೂಡ ಮಾಡಿದ್ದೀನಿ. ಕಾಣಿಸ್ತೈತ ಪ್ಯಾಂಟ್ ಮಗನು? ಇವತ್ತು ಯಾರು ಕ್ಯಾಮ್ರಾಮೇನು ಅಂತೀರಾ? ನನ್ನ ಮಗನೇ. ಅವ್ನು ಟ್ರೈಪಾಡ್ ಹೊಡೆದ ಮೇಲ್ಗಡೆ ಕೆತ್ತ ಒಂಚೂರು ಕ್ಯಾಮ್ರಾದ, ಇನ್ನೊಂಚೂರು ಮೇಕೆ. ಅವನು ಟ್ರೈಪಾಡ್ ಹೊಡೆದಕ್ಕಿರೋದಕ್ಕೆ ಅವನಿಗೇನೆ ಕ್ಯಾಮ್ರಾಮನ್ ಕೆಲಸ ಕೊಟ್ಟಿದ್ದೀನಿ, ಟ್ರೈಪಾಡ್ ಬರೋವರೆಗೂ. ಇವತ್ತು ಎಷ್ಟು ಕಂಫರ್ಟೇಬಲ್ ಆಗೈತೆ ಅಂದರೆ, ಪ್ಯಾಂಟು ಕಾಟನಲ್ಲಿ ತರಿಸಿದೆ, ತುಂಬಾನೇ ಚೆನ್ನಾಗಿದೆ ಆಯ್ತಾ. ಸಖತ್ ಇಷ್ಟ ಆಯ್ತು. ಆಲ್ರೆಡಿ ತರಿಸಿದ್ದು ಇವತ್ತೇನೆ. ಎತ್ತು ಮೇಲ್ಗಡೆ ಒಂದು ಸ್ವಲ್ಪ ಕಾಣಿಸ್ತಿಲ್ಲ, ನಾನು ಕಾಣಿಸ್ತಿದ್ದೇನಾ? ಇವತ್ತೇ ತರಿಸಿರೋದು, ಬಟ್ ಇವತ್ತೇ ವೇರ್ ಮಾಡಿದ್ದೀನಿ. ಹೆಂಗ್ ಕಾಣುತ್ತೆ, ಕಂಫರ್ಟೇಬಲ್ ಆಗುತ್ತಾ ಏನು ಅಂತ ಹೇಳಿ ನೋಡೋಣ ಅಂತ ಹೇಳಿ. ಕಂಫರ್ಟೇಬಲ್ ಆಗೇನೋ ಐತೆ, ತುಂಬಾನೇ ಇಷ್ಟ ಆಯ್ತು. ಒಂದೇನು ಇಷ್ಟ ಆಗಿಲ್ಲ ಅಂದ್ರೆ ಇದ್ರ ಪಾಕೆಟ್ ತುಂಬಾ ಒಳಗಡೆ ಇಲ್ಲ, ಸ್ವಲ್ಪ ಮೇಲ್ಗಡೆನೆ ಐತೆ. ಎತ್ತು ಮೇಕೆ ನನ್ ಮಗು ವಿಡಿಯೋ ಮಾಡ್ಕೊಡು ಅಂತಂದ್ರೆ, ನಂಗೆ ಪಿಜ್ಜಾ ಮಾಡ್ಕೊಡ್ಬಾ, ಫ್ರೈ ಮಾಡ್ಕೊಡ್ಬಾ ಅಂತ ತಲೆ ತಿಂತವನೇ. ಇದ್ರ ಪಾಕೆಟ್ ಎಷ್ಟು ತುಂಬಾ ಡೀಪ್ ಏನಿಲ್ಲ, ಸ್ವಲ್ಪ ಇಷ್ಟಷ್ಟೇ, ಒಂದ್ ಕೈ ಹಾಕೋಬಹುದು ಅಷ್ಟು ಮಾತ್ರ ಐತೆ ಪಾಕೆಟು. ಓಕೆ, ಕಂಫರ್ಟೇಬಲ್ ಆಗಂತೂ ಐತೆ, ತುಂಬಾನೇ ಚೆನ್ನಾಗೈತೆ ಕಂಫರ್ಟೇಬಲ್ ಆಗಿ. ಇವಾಗ ಅವನ್ಗೆ ನಿಮ್ಗೂ ಕೂಡ ಒಂದು ರೆಸಿಪಿ ತೋರಿಸ್ತೀನಿ ಬನ್ನಿ. ಇವತ್ತು ಅವನ್ಗೆ ಬೆಂಡೆಕಾಯಿ ಫ್ರೈ ಮಾಡ್ಕೊಡೋಣ ಅನ್ಕೊಂಡಿದೀನಿ. ಮಕ್ಳಿಗೂ ಕೂಡ ಹಾಗೆ ಕೊಟ್ರೆ ಬೆಂಡೆಕಾಯಿ ತಿನ್ನಲ್ಲ ಅಲ್ವಾ, ಹಂಗಾಗಿ ಈ ರೀತಿ ಮಾಡ್ಕೊಡೋಣ ಬನ್ನಿ, ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಬರೋ ಚೆನ್ನ, ಅವನಂತೂ ಏನಾರ ತಿನ್ಬೇಕು ಅಮ್ಮ ಮಾಡ್ಕೊಡ್ಬಾ, ಏನಾರು ತಿನ್ಬೇಕು ಅಮ್ಮ ಮಾಡ್ಕೊಡ್ಬಾ ಅಂತಾನೆ ಅವನೇ. ಅದಕ್ಕೋಸ್ಕರ ಫಸ್ಟ್ ಅವನಿಗೆ ಮಾಡಿ ಮುಗಿಸ್ಬಿಡೋಣ. ಅವನಿಗೆ ಫಸ್ಟ್ ಮಾಡಿಕೊಟ್ಬಿಟ್ರೆ ನಾನು ಒಂಚೂರು ನೆಮ್ಮದಿಲಿ ಇರ್ಬೋದು. ಏನಂದ್ರೆ ಅಮ್ಮ ಬಾ ಮಾಡ್ಕೊಡು, ಅಮ್ಮ ಬಾ ಮಾಡ್ಕೊಡು ಅಂತಂದ್ರೆ. ಗೈಸ್, ಅಡುಗೆ ಮನೆಗಂತೂ ಬಂದ್ಬಿಟ್ರೆ ಏನೋ ಡಿಮ್ ತರ ಅನಿಸ್ತದೆ. ಮತ್ತೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಬರೋ ಕ್ಲಾರಿಟಿ ಫ್ರಂಟ್ ಕ್ಯಾಮ್ರಾದಲ್ಲಿ ಬರಲ್ಲ ಅಂತ ಗೊತ್ತಾಗ್ತೈತೆ. ಆಲ್ರೆಡಿ ನಾನು ಬೆಂಡೆಕಾಯಿ ತೊಳೆದು ಇಟ್ಟಿದ್ದೆ, ವಾಶ್ ಮಾಡಿ. ಬಂದಾಗ ಮಾಡ್ಕೊಡೋಣ ಅಂತೇಳಿ ಇದನ್ನ ಒರೆಸ್ಕೊಳ್ಳೋಣ. ಅಷ್ಟು ಸ್ವಲ್ಪ ನೀರೈತೆ, ಇನ್ನು ಕೂಡ ನೀಟಾಗಿ ಡ್ರೈ ಮಾಡ್ಕೊಳ್ಳೋಣ. ಏನು ಮಗ್ನಿದು? ಏನಿದು? ಫಸ್ಟ್ ಏನಂದೆ? ತೊಂಡೆಕಾಯಿ ಅಂತ. ಇದಕ್ಕೆ ಗೈಸ್, ನಾನು ಈ ತರ ಉದ್ದುದ್ದು ಕಚ್ಕೊಂಡಿದ್ದೀನಿ, ಚಿಕ್ಕ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇವನಂತೂ ಹೋಗಂಗೆ ಕಾಣಿಸ್ತಿಲ್ಲ ಮಾಡ್ಕೊಡೋವ್ರಿಗೂ. ಇಲ್ಲೇ ಅವನಿ. ನಾನು ಕಡಲೆ ಸ್ವಲ್ಪ ಅಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಜೀರಿಗೆ, ಒಂದಲ್ಲಿ ಮುಸ್ಲಿಮ್ ಇರೋ ಸ್ಕೂಲ್ಗೆ ಹಾಕ್ಬಿಟ್ಟು, ಅಂದರೆ ಅದು ಮುಸ್ಲಿಂ ಬೀದಿ, ಅಲ್ಲಿ ಆಲ್ಮೋಸ್ಟ್ ಮುಸ್ಲಿಂ ಅವ್ರ ಮಕ್ಳುಗಳೇ ಜಾಯ್ನ್ ಆಗಿರೋದು. ಆ ಸ್ಕೂಲ್ಗೆ ಹಾಕಿದ್ದೀವಿ ಅವ್ನಿಗೆ ಏನು ಬರುತ್ತೋ ಬರಲ್ವೋ, ಹಿಂದಿ ಅಂತೂ ಕಲ್ತ್ಕೊತಾನೆ ಅನ್ನೋದಂತೂ ಗೊತ್ತಾಗ್ತೈತೆ. ಏನಾರು ಡೈಲಿ ಒಂದೊಂದು ಹೊಸ್ದಾಗಿ ಒಂದು ಕಲ್ತ್ಕೊ ಬಂದಿರ್ತಾನೆ ಹಿಂದಿ ಬರ್ಡ. ಸ್ವಲ್ಪ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡೋಣ, ಪುಡಿಯೆಲ್ಲನೇ. ಬೆಂಡೆಕಾಯಿ ಹಾಕೊಳ್ಳೋಣ ಇವಾಗ. ಸುಮ್ಮನೆ ಚಿನ್ನ, ಸ್ವಲ್ಪ ವಾಟರ್ ಅಂದರೆ ಸ್ವಲ್ಪ ಅಷ್ಟೇ. ಗೈಸ್, ಆಯ್ತಾ, ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇದನ್ನ ಆಯಿಲ್ ಫ್ರೈ ಮಾಡಲ್ಲ, ಡೀಪ್ ಫ್ರೈ ಮಾಡಲ್ಲ. ಹಂಗಂದ್ರೆ ಆಯಿಲ್ನೇ ಹಾಕಲ್ಲ ಅಂತ ಅಲ್ಲ. ಈ ಸಿಲಿಕಾನ್ ಟ್ರೇಗೆ ಸ್ವಲ್ಪ ಕೆಳಗಡೆ ಮಾತ್ರ ಆಯಿಲ್ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನಾನು ಏರ್ ಫ್ರೈಯರಲ್ಲಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಏರ್ ಫ್ರೈಯರಲ್ಲಿ, ಹಾಗಾಗಿ ಅದ್ರಲ್ಲಿ ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳಿ.
ಈ ಸಿಲಿಕಾನ್ ಟ್ರೇ ಒಳಗಡೆ ಹಾಕಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲ್ಗಡೆ ಸ್ವಲ್ಪ ಅಷ್ಟೇ ಆಯಿಲ್ ಸ್ಪ್ರೆಡ್ ಮಾಡ್ತೀನಿ ಮೇಲ್ಗಡೆ. ಸರಿ ಚಿನ್ನ. ಇದೇನು ಆಟೋಮೆಟಿಕ್ ತಗೋಬಿಡ್ತು, ಫ್ರೈ ಅಂತ ಇದೆ, ಅದೇನೆ ನೋಡೋಣ. ಜಸ್ಟ್ 4 ಮಿನಿಟ್ ಮಾತ್ರ ತಗೊಂಡಿದ್ದು. ವೇಟ್ ಮಾಡೋಣ ಅಲ್ಲಿ ಬಿಡ್ಕೊಂಡು. ಅಲ್ಲಿವರೆಗೂ ಬೇಡ ಮಗನು, ಒಳಗಡೆ ದಿಂಬಿರ ಮಾಡೋಣ. ಅಲ್ಲಿವರೆಗೂ ಬೆಡ್ ಸ್ಪ್ರೆಡ್ ಮಾಡಿಲ್ಲ, ಬೆಡ್ ಸ್ಪ್ರೆಡ್ ಆರು ಮಾಡಿ ಮುಗಿಸೋಣ. ಗೈಸ್ ಚೆಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಆಕ್ಚುಲಿ ಅವಾಗ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಿದ್ದೀನಿ. ಇಲ್ಲಿ ಬೆಡ್ ಸ್ಪ್ರೆಡ್ ಮಾಡೋಣ ಅನ್ಕೊಳ್ತೀನಿ, ಮತ್ತೆ ಆ ಕಡೆಗೆ ಹೋಗ್ತೀನಿ, ಈ ಕಡೆಗೆ ಹೋಗ್ತೀನಿ. ಅದು ಅಲ್ಲೇ ಐತೆ. ಬೆಳಗ್ಗೆಯಿಂದನೂ ಅದೇ ಕಥೆ ಆಗೈತೆ. ಇವಾಗ ಮಾಡೋಣ ಅಂತ ಅನ್ಕೊಂಡಿದೀನಿ. ಖಂಡಿತವಾಗೂ ಮಾಡೇ ಮಾಡ್ತೀನಿ. ಫೈನಲಿ ಆಯ್ತು. ತುಂಬಾ ಸರಿ ಇತ್ತು ವಾಶ್ ಮಾಡಿ ಅದನ್ನ ಐರನ್ ಮಾಡಿಲ್ದಿರೋದಕ್ಕೆ ಸುಕ್ಸೋಕಾಗೈತೆ. ಅವರತ್ತಾರು ತುಂಬಾ ಫ್ರೀ ಇದ್ದ ದಿವಸ ಕುತ್ಕೊಂಡು ಐರನ್ ಮಾಡಬೇಕು ಗೈಸ್. ಕೊಂಗು ಈ ಅದು ಎಲ್ಲಂತಿಯಲ್ಲ ಅವನ್ ಬರೀತಿರೋದು ಎಲ್ಲು, ನೀನ್ ಬರೀತಿರೋದು ಈ ಅಂತ ಹೇಳ್ಕೊಂಬರಿ. ಇವನ್ ಎಲ್ಲ ಅಂತ ಹೇಳ್ಕೊಂಬರೀತಾನೆ. ಬರೀ ಚಿನ್ನು ಎಲ್ಲಿ ಬತ್ತಾವೆ, ನೀನ್ ಎಲ್ಲಿ ಬರೀತಾ ಇದೀಯಾ? ಕಾಫಿ ಕುಡಿಬಾರ್ದು ಅಂತ ಎಷ್ಟು ಅನ್ಕೋತೀನಿ. ನನ್ನ ಮಗಂಗೆ ಹೋಮ್ವರ್ಕ್ ಬರೆಯಕ್ಕೆ ಕೂರಿಸ್ಬಿಟ್ರೆ ಆಟೋಮೆಟಿಕ್ ಆಗಿ ಇಲ್ಲೇ ಇರೋ ತಲೆನೋವೆಲ್ಲ ಬಂದ್ಬಿಡ್ತೀನಿ ನನಗಂತೂ. ಕಾಫಿ ಕುಡಿಲೇಬೇಕು ಅನ್ನಿಸ್ತಾ ಇರುತ್ತೆ. ಅವ್ರಿಗೆ ಹೋಮ್ವರ್ಕ್ ಬರ್ಸೋದು ಒಂದೇ, ನಾವೇ ಕೂತ್ಕೊಂಡು 10 ಸತಿ ಇನ್ನೊಂದು ರೌಂಡ್ ಓದ್ಬಿಡೋದು ಅಂತ ಅನಿಸ್ತದೆ. LKG ಇಂದ ಮತ್ತೆ ಸ್ಟಾರ್ಟಿಂಗ್ ಓದಿದ್ರು ಆಗುತ್ತೆ. ನಾವೇನು ಇವುಗಳು ಬರ್ಸೋದ, ತಲೆನೋವು ಬರ್ಸಿರ್ತವೆ. ಸ್ಟ್ರಾಂಗ್ ಆಗಿ ಒಂದು ಕಾಫಿ ಕುಡಿದ್ರೆ ಮೇ ಬಿ ಇದು ನಾವು ನಮ್ಮ ಮನೆಯವರು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ತಂದಿದ್ದಾರಲ್ಲ, ಇದು ಈ ಚಳಿ ಇತ್ತಲ್ಲ ಅವಾಗ ಗಟ್ಟಿಯಾಗಿ ಇಟ್ಕೊಬಿಡತ್ತೆ. ಬಿಚ್ಚಕ್ಕೆ ಆಗ್ತಿಲ್ಲ, ಕಾಫಿ ಬೇರೆ ಕುಡಿಬೇಕು. ಚಾಕು ಕುಯ್ಯೋಣ. ಆ್ಯಕ್ಚುಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ಗಿಂತನೂ ನಾರ್ಮಲಾಗಿ ಫಿಲ್ಟ್ರ್ ಕಾಫಿ ಕುಡಿತೀವಲ್ಲ ಅದೇ ಚಂದ ಟೇಸ್ಟ್. ಇದು ಓಕೆ. ಅಯ್ಯೋ ನಾನೇನು ಕಾಫಿ ಕುಡಿಯಂಗೆ ಮಾಡುತ್ತ ಕಡೆ ಕಾಫಿ ಕುಡಿಬಾರ್ದು ಅಂತ ಆಗೈತೆ ಕಣ, ಗೊತ್ತೈತೆ. ಗಟ್ಟಿ ಗಟ್ಕೊಂಡ್ಬಿಟ್ಟೈತಿ. ಚಾಕು ತಗೊಂಡು ಕುಯ್ದ ಬಿಡುವೆನಾಗ ಅನ್ನಿಸ್ತೈತಿ. ಬರ್ದೈತೇಂಚಿನು? ಬರ್ದೈತಾ? ಇನ್ನು ಬಟ್ಟೆ ಎಲ್ಲ ಫೋಲ್ಡ್ ಮಾಡವೆ ಇದ್ದಾವೆ. ಅವೆಲ್ಲ ಯಾವತ್ತು ನಾನು ಮಾಡೋದು? ಇವನು ಬಂದರೆ ನನಗೇನಾದ್ರು ಮಾಡಿಕೊಡು ಅಂತಾನೆ. ಅದಾದ್ಮೇಲೆ ಟೈಮ್ ಆಗಿರುತ್ತೆ, ಬರ್ಸ್ಬೇಕು. ಅದಾದ್ಮೇಲೆ ನಮ್ಮ ಪಾಪ ಇದ್ದಿರ್ತಾಳಲ್ಲ, ಅವಳನ್ನು ನೋಡ್ಕೊತಿರ್ಬೇಕು.
ನನ್ಗಂತೂ ಒಂದ್ಸರಿ ಇದೆಲ್ಲಾರು ಬಿಟ್ಬಿಟ್ಟಿರೋದು ಎಲ್ಲಾದ್ರೂ ಕಾಡ್ಗೋ ಎಲ್ಲಾರು ಹೋಗ್ಬಿಡೋಣ ದೇಶ ಅಂತ ಅನಿಸ್ತದೆ. ಕೆಲಸ ಮಾಡಕ್ಕಾಯ್ತಿಲ್ಲ ಅಂತ ಓಡೋದು ಅಂತಾರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಹಂಗೂ ಅನ್ನಲ್ಲ ಗೈಸ್, ಯಾವನ್ ಜೊತೆನೂ ಓಡೋದು ಅಂದ್ಬಿಡ್ತಾರೆ ಆಮೇಲೆ ಹೋದ್ರು ಸುಮ್ಮನೆ ನಡ್ಕೊಂಡು ಮಾಡಕ್ಕಾಯ್ತಿಲ್ಲ ಕೆಲ್ಸನ, ಯಾರಿಗೆ ಹೇಳೋಣ ನಾನು. ಅಂತೂ ಇಂತೂ ಕಾಫಿ ಕೊಟ್ಟಿರ್ತದೆ. ಇದೇ ಬಂದ್ರು ಮನೆ ಕಳಂಗಿಲ್ಲ, ಬರ್ಕೋ ಫಸ್ಟ್ ಬರ್ದು ಮುಗ್ಸು ಬೇಗ ಬೇಗ. ಹುಡುಗಂಗ್ ಬರೀ ಅಂದ್ರೆ ಎಲ್ಲಿಲ್ಲೋದು ನಿದ್ದೆ ಎಲ್ಲ ಬರ್ತಾರೆ. 10 ಸರಿ ವಾಶ್ರೂಮ್ಗೆ ಎದ್ದೋಯ್ತಾನೆ, ಇಲ್ಲ ನಿದ್ದೆ ಬರ್ತೈತಿ ಅಂತ ಇರ್ತಾನೆ. ನಾಟಕನೇ ಆಡ್ತವೆ ಅಥವಾ ಬರಿಬೇಕಲ್ಲ ಅಂತವ. ನಾವು ಈ ಏಜಲ್ಲಿ ಅಂತ ಆಡ್ಬಿಟ್ಟು ಬಂದಿರೋದೆ. ಹಂಗಾಗಿ ಇವೆಲ್ಲ ಆಟಗಳು ನಮ್ಮ ಮನೇಲೂ ನಮ್ಮಜ್ಜಿ ನನ್ಗೆ ಮೀನು ಏನು ಇವತ್ವರೆಗೂ ನೆನಪೈತೆ ಅಂದ್ರೆ ನಮ್ಮಜ್ಜಿ ಟೈಮ್ ನೋಡಕ್ ಕಲ್ಸ್ಬಿಡೋರು. ನನಗ್ ಟೈಮ್ ನೋಡಕ್ ಬರ್ತಿರ್ಲಿಲ್ಲ, ಅವ್ರು ಹೇಳೋವರೆಗೂ ಬಿಡ್ತೈತಿಲ್ಲ. ನಾನು ಆ ಟೈಮ್ನ 1, 2, 3, 4 ಅಂತ ಹಂಗೊಂದು ಎಣಿಸ್ಕೊಂಡು 5 ನಿಮಿಷ 10 ನಿಮಿಷ 15 ನಿಮಿಷ ಹಿಂಗೆ ಎಣಿಸ್ಕೊಂಡು ಆ ಮುಂದಕ್ಕೆ ಎಷ್ಟ್ ಸರಿ ಹೇಳ್ಸಿದ್ರು ನಂಗೆ ಟೈಮ್ ಹೇಳಕ್ ಬರ್ತಿರ್ಲಿಲ್ಲ ಎಷ್ಟು ಅಂತ. ನಮ್ಮಜ್ಜಿ ಹೊಡ್ದು ಕೊನೆಗೆ ನಂಗೊಂದು ಟೈಮ್ ಹೇಳೋದು ಹೇಳ್ಕೊಟ್ರು. ಆಮೇಲೆ ಮಗ್ಗಿ ಹೇಳ್ಬೇಕಾಯ್ತು, 2 1 2 2 2 4 ಅಂತ 20ವರೆಗೂ ಹೇಳ್ಬೇಕಾಯ್ತು. ತಪ್ಪು ಹೇಳಿದ್ರೆ ಕೊಡ್ತಾ ಇರೋದು ನಮ್ಮಜ್ಜಿ ಒಂದೊಂದು ಗೋಸ. ಎಲ್ಲ ಅಮ್ದಿರೋ ಸರು ನಮ್ಮನೇಲಿ ನಮ್ಮಜ್ಜಿ ಕೊಡೋದೊಂದು ಸರಿಯಾಗಿ. ಒಬ್ಬೊಬ್ರು ಕಾಫಿನ ಫುಲ್ ತಣ್ಣಗೆ ಮಾಡ್ಕೊಂಡೆಲ್ಲ ಕುಡಿತಾರೆ, ಬಟ್ ನನ್ಗಂತೂ ಬಿಸಿದ್ನೇ ಕುಡಿಬೇಕು, ಅವಾಗಲೇ ಕುಡ್ದಂಗೆ ಅನ್ಸೋದು. ಈ ಮಕ್ಳದಂತೂ ಒಂದೊಂದಲ್ಲ ಮಲ್ಕೊಂಡೆ ಆಯ್ತು, ನಾಳೆ ನಿದ್ದೆ ಬರ್ತೈತಿ ಮಲ್ಕೊಂಡೇ ಬಿಟ್ಟ, ನಿದ್ದೆ ಬರ್ತೈತಿ ನಂಗೆ ನಿದ್ದೆ ಬರ್ತೈತಿ ಅಂತಿದ್ದ. ಆದ್ರೂ ಇವ್ರಿಗೂ ತಾನೆ ಏನು ಕಮ್ಮಿ ಹೋಮ್ವರ್ಕ್ ಕೊಡಲ್ಲ, ಅವ್ರಿಗಿನ್ನೂ ಬರೆಯೋಕೆ ಬರಲ್ಲ. ಆಲ್ರೆಡಿ ಇವ್ರು ಕಾಫಿ ರೈಟಿಂಗಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಇಲ್ಲಿಂದ ಬರೀ ಇಲ್ಲಿವರೆಗೂ ಬರೆಯೋದಕ್ಕೆ ಸಂಜೆಯಿಂದ ಬರ್ದವನೆ, ಇಷ್ಟವರೆಗೂ ತಗೊಂಡವನೆ, ಇನ್ನೂ ಇದ್ದು ಬರ್ದಿಲ್ಲ. ಮತ್ತೆ ನೆಕ್ಸ್ಟ್ ಒಂದು ಬುಕ್ ಐತೆ, ಅದ್ರಲ್ಲಿ ಒಂದು 4 ಪೇಜ್ ಕೊಟ್ಟಿರ್ತಾರೆ, ಅದನ್ನು ಮುಗಿಸ್ಬೇಕು. ಏನಪ್ಪ ಅಂತಂದ್ರೆ ಸದ್ಯಕ್ಕೆ ಅವ್ರಿಗೆ ಟೈಮ್ ಟೇಬಲ್ ಪ್ರಕಾರ ಇವತ್ತಿದ್ದು ನಾಳೆ ಇರಲ್ವಲ್ಲ, ಹಾಗಾಗಿ ಇವತ್ತು ಒಂದು ಬೈ ಮಿಸ್ಸೇಜ್ ಬರ್ದಿಲ್ಲ ಅಂದ್ರೂ ಕೂಡ ನಾಳೆ ಬರ್ಸ್ಕೋಬೋದು. ಆದ್ರೆ ಒಂದೇ ಸರಿ ಹೆವಿ ಆಗೋಯ್ತದೆ ಅವ್ನಿಗೆ, ನಾಳೆ ಹೋಮ್ವರ್ಕು ಇವತ್ತದ್ದು ಹೋಮ್ವರ್ಕು ಅಂತ ಹೇಳಿ ಅವತ್ತೇ ಬರೆಸ್ತಿರ್ತೀನಿ. ಆದ್ರೆ ಇವತ್ತು ಯಾಕೋ ಒಂದು ಸಖತ್ತು ನಿದ್ದೆ ಬರ್ತೈತಿ ಅಮ್ಮ ಅಂತ ಹೇಳ್ತಿದ್ದ, ಅದಕ್ಕೆ ಮಲ್ಕೊಂಡ ತಕ್ಷಣ ಹೋಗಿದೆ, ಮಲ್ಕೊಂಡೇ ಬಿಟ್ಟ ಒಂದೇ ಸರಿ. ಮಲ್ಕೊಳ್ಳೈತಿ ಅವ್ನು ಮಲ್ಕೊಂಡ, ಇವಳು ಚಿಕ್ಕವಳು ಮಲಗಿದವಳು ಎದ್ದವಳು ಇವಾಗ ನೋಡ್ತಾವಳೆ, ಗುರಾಯಿಸ್ತಾವಳೆ ಯಾವಾಗಳನ ಅಂತ ನೋಡ್ತಾವಳೆ ಅವಳಂತೂ. ಹಂಗಾಗಿ ನೆಕ್ಸ್ಟ್ ನಾನು ಅವಳು ಕೆಲಸ ಮಾಡ್ಬೇಕಲ್ಲ, ಈ ವ್ಲಾಗ್ನ ನಾನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ, ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಲವ್ ಯು ಆಲ್.